ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಮ್ಮ ಬಾಡಿ ಮೆಷರ್ಮೆಂಟ್ ಏನಿದೆ. ಸೊ ನಮ್ಮ ಬಾಡಿ ಮೆಷರ್ಮೆಂಟ್ ನ ತೆಗೆದು ಸಿಂಪಲ್ ಆಗಿ ಈಸಿಯಾಗಿ ಬ್ಲೌಸ್ ನ ಕಟಿಂಗ್ ಮಾಡುವುದು ಹೇಗೆ. ಸೊ ಅದು ಬಿಗಿನರ್ಸ್ಗೆ ಅರ್ಥ ಆಗೋ ಹಾಗೆ, ಓಕೆನಾ. ಬಿಗಿನರ್ಸ್ ಯಾರು ಸ್ವಲ್ಪ ಕಲ್ತು ಬಿಟ್ಟಿದ್ದೀರಾ, ಅರ್ಧಂಬರ್ಧ ಕಲ್ತು ಬಿಟ್ಟಿದ್ದೀರಾ, ಬ್ಲೌಸ್ ನ ಮರ್ತು ಹೋಗಿದ್ದೀರಾ, ಸೊ ಅಂತವರಿಗೆಲ್ಲ ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಬೇಕು, ಯಾವ್ಯಾವ ಬಾಡಿ ಮೆಷರ್ಮೆಂಟ್ ಬೇಕು ಬ್ಲೌಸ್ಗೆ, ಹಾಗೆ ಬಾಡಿ ಮೆಷರ್ಮೆಂಟ್ ತೆಗೆಯೋದು ಪ್ಲಸ್ ಒಂದು ಪೇಪರ್ ಕಟಿಂಗ್ ಮಾಡಿ ಏನ್ ಬಾಡಿ ಮೆಷರ್ಮೆಂಟ್ ತೆಗೆದಿದ್ದೀನಿ ಅದನ್ನ ಪೇಪರ್ ಕಟಿಂಗ್ ಮಾಡಿ ತೋರಿಸ್ತೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಜುಲೈ ಮಂತ್ ಅಲ್ಲಿ 5ನೇ ಬ್ಯಾಚ್ ಬೇಸಿಕ್ ಆನ್ಲೈನ್ ಕ್ಲಾಸ್ ನ 5ನೇ ಬ್ಯಾಚ್ ಜುಲೈ ಮಂತ್ ಅಲ್ಲಿ ಶುರು ಮಾಡ್ತಾ ಇದ್ದೀನಿ. ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ, ಬಟ್ ಸ್ಕ್ರೀನ್ ಮೇಲೆ ಏನ್ ಶೋ ಆಗ್ತಾ ಇದೆ ನಂಬರ್, ಆ ನಂಬರ್ಗೆ ನೀವು ಈಗಿಂದಾನೇ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಜುಲೈ ಮಂತ್ ಅಲ್ಲಿ ನಾನು ಓಪನ್ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ಪೇ ಮಾಡ್ತಿದ್ದೀರಾ, ಸೊ ಆಲ್ರೆಡಿ ಕೆಲವರು ಸುಮಾರು ಜನ ಪೇ ಮಾಡಿದ್ದೀರಾ, ಸೊ ಅಂಥವರಿಗೆಲ್ಲ ಖಂಡಿತ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ. ಅವ್ರನ್ನೆಲ್ಲ ನಾನು ಗ್ರೂಪ್ ಮಾಡ್ಕೊಳ್ತಾ ಇದ್ದೀನಿ, ಓಕೆನಾ. ಅವ್ರನ್ನ 5th ಬ್ಯಾಚ್ ಅನ್ನುವ ಗ್ರೂಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಜುಲೈ ಮಂತ್ ಅಲ್ಲಿ ಓಪನ್ ಆಗ್ತಾ ಇದೆ, ಇವಾಗಿಂದಾನೇ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಬನ್ನಿ ಇವಾಗ ಟಾಪಿಕ್ ನ ಶುರು ಮಾಡೋಣ. ಸೊ ಹಾಗೆ ಬೇಸಿಕ್ ಆನ್ಲೈನ್ ಕ್ಲಾಸಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ 2-3 ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಹೊಸದಾಗಿ ಯಾರಾದ್ರೂ ಎಂಟ್ರಿ ಆಗಿದ್ರೆ ಅವರು ಆ ವಿಡಿಯೋಸ್ ನ ನೋಡಿಲ್ಲ ಅಂದ್ರೆ ನನ್ನ ಚಾನಲ್ ಚೆಕ್ ಮಾಡಿದ್ರೆ ಅಲ್ಲಿ ಸಿಕ್ಕತ್ತೆ. ನಿಮ್ಗೆ ಸಿಕ್ಕಿಲ್ಲ ಆ ವಿಡಿಯೋ ಅಂತ ಅಂದ್ರೆ ಏನ್ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್, ಆ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ಲಿಂಕ್ ಕೇಳಿದ್ರೆ, ಆ ವಿಡಿಯೋನ ಲಿಂಕ್ ಕೇಳಿದ್ರೆ ಸೊ ಅಲ್ಲೂ ಕೂಡ ಕೊಡ್ತೀವಿ. ಸೊ ಓಕೆನಾ, ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. 1st, 2nd, 3rd, 4th ಬ್ಯಾಚ್ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ. ಸೊ 5th ಬ್ಯಾಚ್ ಜುಲೈ ಮಂತ್ ಇಂದ ಶುರು ಮಾಡ್ತೀನಿ. ಸೊ ಬನ್ನಿ ಇವಾಗ ಬ್ಲೌಸ್ಗೆ ಏನೇನೆಲ್ಲ ಮೆಷರ್ಮೆಂಟ್ ಬೇಕು, ಹೇಗೆ ತೆಗಿಯೋದು ಅನ್ನೋದನ್ನ ಫಸ್ಟ್ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಫಸ್ಟ್ ನಮಗೆ ಬೇಕಾಗಿರುವಂತದ್ದು ಲೆಂತ್. ಸೊ ಲೆಂತ್ ಹೇಗೆ ತಗೊಳ್ಳೋದು, ಫಸ್ಟ್ ಲೆಂತ್ ತಗೊಳ್ಬೇಕು. ಲೆಂತ್ ಫಸ್ಟ್ ಹೇಗೆ ತಗೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಫ್ರಂಟ್ ಸೈಡ್ ಅಲ್ಲಿ ಲೆಂತ್ ತಗೊಳ್ಳಿ. ಬ್ಯಾಕ್ ಸೈಡ್ಗಿನ್ನ ಫ್ರಂಟ್ ಸೈಡು ತುಂಬಾ ಬೆಟರ್. ಇಲ್ಲಿ ಏನ್ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ನೋಡಿ, ಇಲ್ಲಿ ಇದು ಶೋಲ್ಡರ್ ಅಟ್ಯಾಚ್ ಆಗಿರುತ್ತೆ ನಮ್ಮ ಭುಜದ ಹತ್ರ. ನಾವು ಯಾವುದೇ ಡ್ರೆಸ್ ಹಾಕ್ಲಿ, ಬ್ಲೌಸ್ ಹಾಕಿರ್ಲಿ, ಡ್ರೆಸ್ ಹಾಕಿರ್ಲಿ, ಯಾವುದೇ ಆಗಿರ್ಲಿ, ಫಸ್ಟ್ ನಾವ್ ಈ ರೀತಿ ಟೇಪ್ ಇಟ್ಕೊಂಡು ಈ ರೀತಿ ನೋಡಿ ನಮ್ ಕಫ್ ಏನಿದೆ ಕವರ್ ಆಗ್ಬೇಕು. ಕವರ್ ಆಗಿ ಅಲ್ಲಿಂದ 1 ಇಂಚ್ ಅಥವಾ 2 ಇಂಚ್ ನಿಮಗೆ ಲೆಂತ್ ಎಷ್ಟು ಬೇಕೋ ಸೊ ಅಷ್ಟು, ಓಕೆನಾ. ಸೊ ನಾನು 1 ಇಂಚ್ ಇಲ್ಲಿ ಎಕ್ಸ್ಟ್ರಾ ತಗೊಳ್ತೀನಿ. ಸೊ ಇಲ್ಲಿ ನಂದು ಎಷ್ಟಿದೆ, 14.5 ಇಂಚು ಏನ್ ನಮ್ ಕಫ್ ಇದೆ ಅದು ಕವರ್ ಆಗಿ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಸೊ ಅದ್ರ ಪ್ರಕಾರ ಬಂದಿರೋದು 14.5 ಇಂಚು. ಸೊ ನೆಕ್ಸ್ಟ್ ಶೋಲ್ಡರ್. ಸೊ ಶೋಲ್ಡರ್ನ ಹೇಗೆ ತಗೊಳ್ಳೋದು, ನೀವು ನಿಮಗ್ ತಗೊಳ್ಳಿ, ಬೇರೆಯವ್ರಿಗೆ ತಗೊಳ್ಳಿ, ಓಕೆನಾ. ಇಲ್ಲೇನ್ ಸ್ಲೀವ್ ಅಟ್ಯಾಚ್ ಆಗಿರುತ್ತಲ್ಲ, ಸೊ ಇಲ್ಲಿ ಟೇಪ್ ಇಟ್ಕೊಂಡು, ಸೊ ಈ ಕಡೆ ಏನು ಸ್ಲೀವ್ ಅಟ್ಯಾಚ್ ಇದೆಯಲ್ಲ ಇಲ್ಲಿ ಇಟ್ಕೊಂಡು ನಾವು ಈ ರೀತಿ ಫ್ರೀ ಇರಬೇಕು. ಈ ತರ ಎತ್ಕೊಳ್ಳೋದು ಆ ತರ ಎಲ್ಲ ಮಾಡಬಾರ್ದು, ಈ ರೀತಿ ಫ್ರೀ ಇಟ್ಕೊಳ್ಬೇಕು. ಸೊ ಈ ರೀತಿ ತೆಗ್ದಾಗ ನಂದು ಬರುವಂತದ್ದು 15.5 ಇಂಚು. ಶೋಲ್ಡರ್ 15.5 ಇಂಚು. ಸೊ ನೆಕ್ಸ್ಟ್ ಬೇಕಾಗಿರೋದು ಅಪ್ಪರ್ ಚೆಸ್ಟ್. ನೋಡಿ ಟೇಪ್ನ ಈ ರೀತಿ ಇಟ್ಕೊಳ್ಳಿ. ಮೇಲೆ ಕಂಕ್ಳು ಏನಿದೆ ಇಲ್ಲಿ ಇಟ್ಕೊಳ್ಳಿ. ಹಿಂದೆಗಡೆ ನೋಡಿ, ಹಿಂದೆಗಡೆ ಕೆಳಗಡೆ ಹೋಗಿರ್ಬಾರ್ದು. ಏನಿದೆ ಸುತ್ತಳತೆ ನಮ್ಮ ಅಪ್ಪರ್ ಚೆಸ್ಟ್ ಕರೆಕ್ಟ್ ಆಗಿ ಅಲ್ಲಿರ್ಬೇಕು. ಸೊ ಈ ರೀತಿ ಟೇಪ್ ಇಟ್ಕೊಂಡು ಲೂಸ್ ಬಿಡಿ ಬಾಡಿನ. ತುಂಬಾ ಈ ರೀತಿ ಟೈಟ್ ಆಗಿರೋದು ಈ ತರ ಎಲ್ಲ ಎತ್ತಿದ್ರೆ ಸೈಜ್ ವೇರಿಯೇಷನ್ ಆಗುತ್ತೆ. ಸೊ ಈ ರೀತಿ ಇಟ್ಕೊಂಡ್ಮೇಲೆ ನೀವು ಆರಾಮ್ಸಿ ನಾರ್ಮಲ್ ಆಗಿ ಹೇಗಿರ್ತೀರ ಆ ರೀತಿ ಇರ್ಬೇಕು, ಓಕೆನಾ. ಸೊ ಈಗ ಎಷ್ಟು ಬಂದಿದೆ ನಂದು, 35 ಇಂಚು. ಅಪ್ಪರ್ ಚೆಸ್ಟ್ 35 ಇಂಚು. ಸೊ ನೆಕ್ಸ್ಟ್ ಮಿಡಲ್ ಚೆಸ್ಟ್ ರೌಂಡ್ ಅಂದ್ರೆ ಬಸ್ ರೌಂಡ್ ತಗೊಳ್ಬೇಕು. ಸೊ ಬಸ್ ರೌಂಡ್ ಎಲ್ಲಿ ತಗೊಳ್ಬೇಕು ಅನ್ನೋದನ್ನ ಫಸ್ಟ್ ನಾವು ಕಂಡುಹಿಡ್ಕೊಳ್ಬೇಕಾದ್ರೆ ಏನಿದೆ ಇಲ್ಲಿ ಶೋಲ್ಡರ್ ಅಟ್ಯಾಚ್, ಇಲ್ಲಿಂದ ಟೇಪ್ ಇಟ್ಕೊಂಡು ನಮ್ಮ ಏನಿದೆ ನಮ್ಮ ಬಸ್ ಪಾಯಿಂಟ್ ಅದನ್ನ ನಾವು ಫಸ್ಟ್ ಚೆಕ್ ಮಾಡ್ಕೊಳ್ಬೇಕು. ಸೊ ನನ್ನ ಬಸ್ ಪಾಯಿಂಟ್ ಬಂದು 11 ಇಂಚು. ಈಗ ನಾವು ಬಸ್ ಪಾಯಿಂಟ್ ಎಲ್ಲಿ ತಗೊಂಡಿದೀವಿ ಅಲ್ಲಿಯೇ ಸುತ್ತಳತೆ ತಗೊಳ್ಬೇಕು. ಇದು ಮಿರರ್ ಚೆಸ್ಟ್ ರೌಂಡ್ ಅಂತಾನು ಕರಿತೀವಿ, ಬಸ್ ರೌಂಡ್ ಅಂತಾನು ಕರಿತೀವಿ. ಸೊ ಎಷ್ಟಿದೆ ನನ್ನ ಮಿಡಲ್ ಚೆಸ್ಟ್ ರೌಂಡ್, 37 ಇಂಚು.
ಸೊ ನೋಡಿ ಮೆಷರ್ಮೆಂಟ್ಸ್ ಏನಿದೆ ಅಲ್ಲಿ ನಾನು ಅಂಡರ್ಲೈನ್ ಮಾಡಿದ್ದೀನಿ 37 ಇಂಚು. ಸೊ ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಬೇಕಾಗಿರುವಂತದ್ದು ವೇಸ್ಟ್ ರೌಂಡ್. ಸೊ ಎಲ್ಲಿ ನೀವು ಬ್ಲೌಸ್ ಲೆಂತ್ ನ ಎಂಡ್ ಮಾಡಿರ್ತೀರಾ, ಉದ್ದ ನೀವು ಎಲ್ಲಿಗೆ ಎಂಡ್ ಮಾಡಿರ್ತೀರಾ, ಸೊ ಅಲ್ಲಿ ನೀವು ತಗೊಳ್ಬೇಕು. ಸೊ ನನ್ನ ವೇಸ್ಟ್ ರೌಂಡ್ ಬಂದು 33 ಇಂಚು. ಸೊ ನೆಕ್ಸ್ಟ್ ನಮ್ಗೆ ಬೇಕಾಗಿರುವಂತದ್ದು ಆರ್ಮೋಲ್ ರೌಂಡ್. ಸೊ ನೋಡಿ ಈ ತರ ಪಿನ್ ಹಾಕೊಳ್ಳಿ. ನಿಮಗೆ ನೀವೇ ತಗೊಳ್ಬೇಕಾದ್ರೆ ಈ ರೀತಿ ಟೇಪ್ಗೆ ಪಿನ್ ಹಾಕೊಳ್ಳಿ. ಪಿನ್ ಹಾಕೊಂಡು ಈ ಕಡೆ ಎಂಡ್ ಇರುತ್ತಲ್ಲ ಟೇಪ್ ಎಂಡ್, ಸೊ ಅದನ್ನ ಈ ರೀತಿ ಹಾಕೊಳ್ಳಿ ಇದ್ರೊಳಗಡೆ. ಸೊ ಈ ರೀತಿ ಹಾಕೊಂಡು ಈ ರೀತಿ ನಿಮ್ಮ ಏನ್ ಆರ್ಮೋಲ್ ರೌಂಡ್ ಇದೆ ಅಲ್ಲಿ ಕರೆಕ್ಟ್ ಆಗಿ ಟೇಪ್ ನ ಈ ರೀತಿ ಇಟ್ಕೊಳ್ಳಿ ಈ ರೀತಿ. ಸೊ ಎಷ್ಟಿದೆ ಆರ್ಮೋಲ್ ರೌಂಡ್, ತುಂಬಾ ಟೈಟ್ ಬೇಡ, ತುಂಬಾ ಲೂಸ್ ಬೇಡ, ಓಕೆನಾ. ಸೊ ಇಲ್ಲಿಗೆ ಬರ್ತಾ ಇದೆ. ಸೊ ಎಷ್ಟು ಬಂದಿದೆ, 16 ಇಂಚು ಆರ್ಮೋಲ್ ರೌಂಡ್. ಸೊ ನೆಕ್ಸ್ಟ್ ಸ್ಲೀವ್ ಲೆಂತ್ ಹಾಗೆ ಸ್ಲೀವ್ ರೌಂಡ್ ಅಂದ್ರೆ ಸುತ್ತಳತೆ. ಇಲ್ಲಿ ಏನ್ ಸ್ಲೀವ್ ಅಟ್ಯಾಚ್ ಆಗಿರುತ್ತೆ ಇಲ್ಲಿಂದ ಟೇಪ್ ನ ಈ ರೀತಿ ಇಟ್ಕೊಂಡು ನಿಮ್ಗೆ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ತಗೊಳ್ಳಿ, ಓಕೆನಾ. 7 6 7 8 ಆ ತರ. ಓಕೆ, ಇಲ್ಲಿ ನಾನು 8 ಇಂಚ್ ತಗೊಳ್ತೀನಿ. ಸೊ ನೆಕ್ಸ್ಟ್ 8 ಇಂಚ್ ಎಲ್ಲಿಗೆ ಎಂಡ್ ಆಗಿರುತ್ತೆ. ಸೊ ನೋಡಿ 8 ಇಂಚ್ ಎಲ್ಲಿ ಎಂಡ್ ಆಗಿದೆ. ಸೊ ನೋಡಿ 8 ಇಂಚು ಇಲ್ಲಿಗೆ ಎಂಡ್ ಆಗಿದೆ. ಸೊ ಇಲ್ಲಿ ಏನಿದೆ ಸುತ್ತಳತೆ ಇದನ್ನ ನಾವು ಇಲ್ಲಿ ಮೆಷರ್ ಮಾಡ್ಕೊಳ್ಬೇಕು. ಬೇರೆಯವ್ರಿಗೆ ತಗೊಂಡ್ರು ಅಷ್ಟೇ ನೀವು ಈ ತರನೇ ತಗೊಳ್ಬೇಕು, ನಮಗ್ ನಾವು ತಗೊಂಡ್ರು ಓಕೆ ಈ ತರನೇ ತಗೊಳ್ಬೇಕು. ಸೊ ನನ್ನ ಸ್ಲೀವ್ ನ ಸುತ್ತಳತೆ ಬಂದು 11 ಇಂಚು. ಸೊ ನೆಕ್ಸ್ಟ್ ಇದರಲ್ಲಿ ಉಳಿದಿರುವಂತದ್ದು ಇನ್ನ 2, ಏನದು ಫ್ರಂಟ್ ಡೀಪ್ ಹಾಗೆ ಬ್ಯಾಕ್ ಡೀಪ್. ಸೊ ಇಲ್ಲಿ ನಾನು ನಾರ್ಮಲ್ ಬ್ಲೌಸ್ ತೋರಿಸ್ತಾ ಇರೋದ್ರಿಂದ ಫ್ರಂಟ್ ಡೀಪ್ ಬಂದು 7 ಇಂಚು ಇಟ್ಕೊಳ್ಬಹುದು. ಸೊ ಯಾವ ರೀತಿ ತಗೊಳ್ಳೋದು ಮೆಜರ್ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅನ್ನೋ ಕ್ವಶನ್ಗೆ ಆನ್ಸರ್ ನೋಡಿ. ಈ ತರ ಇಟ್ಕೊಳ್ಳಿ, ಎಲ್ಲಿ ಶೋಲ್ಡರ್ ಅಟ್ಯಾಚ್ ಇದೆ ಅಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ ಇಟ್ಕೊಂಡು ನೀವು ಈ ತರ ಚೆಕ್ ಮಾಡ್ಕೊಳ್ಬೇಕು. ಇದು ಡ್ರೆಸ್, ಸೊ ಹಾಗಾಗಿ ಇದು ಮೇಲಿದೆ, ನಮ್ಗೆ ಎಷ್ಟು ಬೇಕು, 6 ಬೇಕಾ, 6.5 ಬೇಕಾ, 7 ಬೇಕಾ, ಸೊ ಆ ರೀತಿ. ಸೊ ಇಲ್ಲಿ ನಾನು ಯೂಸ್ ಮಾಡೋದು 7, ಓಕೆನಾ. ಸೊ ನೆಕ್ಸ್ಟ್ ಬ್ಯಾಕ್ ಅಲ್ಲೂ ಅಷ್ಟೇ ನೋಡಿ, ಇಲ್ಲಿ ಏನಿದೆ ಶೋಲ್ಡರ್ ಇಲ್ಲಿ ಟೇಪ್ ನ ಇಟ್ಬಿಟ್ಟು ಸೊ ಎಲ್ಲಿವರೆಗೂ ಬೇಕು ಡೀಪು, ಸೊ ಅಲ್ಲಿವರೆಗೂ ನೀವು ಹಾಕೊಳ್ಬಹುದು. ಓಕೆ, ಇಲ್ಲಿ ನಾನು ಡೀಪ್ ಕೂಡ 9 ಇಂಚ್ ಇಡ್ತೀನಿ. ಫ್ರಂಟ್ ಡೀಪ್ 7, ಬ್ಯಾಕ್ ಡೀಪ್ 9 ಇಂಚ್. ಸೊ ಈಗ ಏನಿದೆ ಬಾಡಿ ಮೆಷರ್ಮೆಂಟ್ ಇಷ್ಟು ಸಾಕು, ಯಾವ ಫಾರ್ಮುಲಾ ಅವಶ್ಯಕತೆನೂ ಇಲ್ಲ, ಓಕೆನಾ. ಸೊ ಏನ್ ಬಾಡಿ ಮೆಷರ್ಮೆಂಟ್ ಇದೆ ಸೊ ಅದೇ ತರ ನಾವು ತೆಗೆದ್ಬಿಟ್ಟು ಪೇಪರ್ ಮೇಲೆ ಡೈರೆಕ್ಟ್ ಅದೇ ತರ ಕಟಿಂಗ್ ಮಾಡ್ಬಿಟ್ರೆ, ಬಟ್ಟೆ ಮೇಲೆ ಮಾಡ್ಕೊಳ್ಳೋರು ಮಾಡಿ ಎಕ್ಸಾಕ್ಟ್ ನೀವು ಬಟ್ಟೆ ಮೇಲೆ ಕಟ್ ಮಾಡ್ಕೊಳ್ಳೋರು ಅಷ್ಟೇ. ಏನ್ ಬಾಡಿ ಮೆಷರ್ಮೆಂಟ್ ಇದೆ ಅದ್ರ ಪ್ರಕಾರ ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ತುಂಬಾನೇ ಈಸಿಯಾಗಿ ಬರುತ್ತೆ, ಪರ್ಫೆಕ್ಟ್ ಆಗಿ ಬರುತ್ತೆ. ಯಾವ ನೀವು ಬ್ಲೌಸ್ ಅಳತೆನೂ ಬೇಡ. ಕೆಲವು ಟೈಲರ್ಸ್ಗೆ ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಬರಲ್ಲ, ಓಕೆನಾ. ಸೊ ತುಂಬಾ ಏನ್ ಮಾಡ್ತಾರೆ ಅವರು, ಬ್ಲೌಸೇ ತಗೊಂಡ್ಬರ್ಬೇಕು ಅಂತಾರೆ, ಬ್ಲೌಸೇ ಬೇಕು ನಮ್ಗೆ ಅನ್ನೋ ಒಂದು ಚಾನ್ಸ್ ಇದೆ. ಇನ್ನೊಂದು ನಾವು ಬಾಡಿ ಮೆಷರ್ಮೆಂಟ್ ತಗೊಳ್ಳುವಾಗ ನೀವು ಬ್ಲೌಸೇ ವೇರ್ ಮಾಡಿರ್ಬೇಕು. ಸೊ ಇದೆಲ್ಲ ತಪ್ಪು. ನಾವು ಬಾಡಿ ಮೆಷರ್ಮೆಂಟ್ ನ ಪರ್ಫೆಕ್ಟ್ ಆಗಿ ತೆಗಿಯೋದನ್ನ ಕಲ್ತ್ಕೊಂಡ್ಬಿಟ್ರೆ ಅವ್ರು ಜೀನ್ಸ್ ಹಾಕಿರ್ಲಿ, ಶರ್ಟ್ ಹಾಕಿರ್ಲಿ, ಡ್ರೆಸ್ ಹಾಕಿರ್ಲಿ, ಯಾವ್ದೇ ಆಗ್ಲಿ ಸೊ ಆರಾಮ್ಸಿ ನಾವು ತಗೋಬಹುದು, ಓಕೆನಾ. ಏನಪ್ಪಾ ಅಂದ್ರೆ ನೀವು ಇಲ್ಲಿ ಶೋಲ್ಡರ್ ನ ಅಳತೆ ತಗೊಳ್ಳುವಾಗ ಇಲ್ಲಿಂದ ಏನಿದೆ ಸೊ ಈ ಕಂಕ್ಳ ನೇರ ಇಲ್ಲಿ ತಗೊಳ್ಬೇಕು. ಕೆಲವರು ದೊಡ್ಡ ಸೈಜ್ ಡ್ರೆಸ್ ಹಾಕಿರ್ತಾರೆ, ಇಲ್ಲಿ ಇರ್ಬೇಕಾಗಿರುವಂತದ್ದು ಏನಾಗುತ್ತೆ ಇಲ್ಲೆಲ್ಲ ಬಂದು ಕೂತಿರುತ್ತೆ. ಸೊ ಆವಾಗ ನೀವು ಸ್ವಲ್ಪ ನಿಗಾ ವಹಿಸಿ ಈ ಕಂಕ್ಳ ನೇರ ತಗೊಂಡ್ರೆ ಎಕ್ಸಾಕ್ಟ್ ಆಗಿ ಬರುತ್ತೆ. ಸೊ ಈ ಬಾಡಿ ಮೆಷರ್ಮೆಂಟ್ ಪ್ರಕಾರ ಈಗ ನಾನು ನಿಮ್ಗೆ ಪೇಪರ್ ಕಟಿಂಗ್ ನ ತೋರಿಸ್ತೀನಿ. ಸೊ ಈಗ ಫಸ್ಟ್ ಗೆ ಲೆಂತ್ ಹಾಕೋಣ. ಇದು ಬಂದು ಬ್ಯಾಕ್ ಪಾರ್ಟ್, ಫ್ರಂಟ್ ಸಪರೇಟ್ ಆಗಿ ಕಟ್ ಮಾಡ್ತೀನಿ. ಸೊ ಬ್ಲೌಸ್ ನ ಬ್ಯಾಕ್ ನ ಲೆಂತ್ ರೆಡಿ ಬ್ಲೌಸ್ 14ವರೆಗೆ ತಗೊಳ್ತಾ ಇದ್ದೀನಿ. ನನಗೆ 14ವರೆಗೆ ಬ್ಯಾಕ್ ಪಾರ್ಟ್ಗೆ 1 ಇಂಚು ಸೇರಿಸ್ಕೊಳ್ಳೋಣ. ಸೊ 15.5 ಇಂಚ್ ಆಗುತ್ತೆ. ಈ ರೀತಿ ಹಾಕೊಂಡು ಸ್ಟ್ರೈಟ್ ಲೈನ್ ಹಾಕೊಳ್ಳಿ.
ಸೊ ಎಕ್ಸ್ಟ್ರಾ ಏನಿದೆ ಅದನ್ನ ಕಟ್ ಮಾಡ್ಬಿಡ್ತೀನಿ. ಸೊ ಬ್ಯಾಕ್ ಪಾರ್ಟ್ಗೆ ಏನು ನಮ್ಮ ರೆಡಿ ಬ್ಲೌಸ್ ಇದೆ ಅಂದ್ರೆ ನಾವು ಎಷ್ಟು ಅಳತೆ ತಗೊಳ್ತೀರಾ, ನೀವು ಎಷ್ಟು ಅಳತೆ ತಗೊಳ್ತೀರಾ, ಸೊ ಅದಕ್ಕೆ 1 ಇಂಚ್ ಆಡ್ ಮಾಡ್ಕೊಳ್ಳಿ ಬ್ಯಾಕ್ ಪಾರ್ಟ್ಗೆ. ಓಕೆನಾ. ಸೊ ನೆಕ್ಸ್ಟ್ ಶೋಲ್ಡರ್ ಇಡಬೇಕು. ಸೊ ಬ್ಯಾಕ್ ಅಲ್ಲಿ ಡೀಪ್ ಎಷ್ಟಿದೆ ಅನ್ನೋದ್ರ ಮೇಲೆ ಶೋಲ್ಡರ್ ಡಿಪೆಂಡ್ ಆಗುತ್ತೆ. ಸುಮಾರಷ್ಟು ವಿಡಿಯೋಗಳನ್ನ ಹಾಕಿದೀನಿ ಬ್ಯಾಕ್ ಡೀಪ್ ಪ್ರಕಾರ ನಾವು ಶೋಲ್ಡರ್ ಇಟ್ಕೊಳ್ಬೇಕು. ಏನಕ್ಕಂದ್ರೆ ಕೆಲವೊಂದ್ಸರಿ ಬ್ಯಾಕ್ ಲೆಸ್ ಇರುತ್ತೆ, ಸೊ ಫುಲ್ ಶೋಲ್ಡರ್ ಇಟ್ಕೊಳ್ಬೇಕಾಗತ್ತೆ. ಎಷ್ಟು ಡೀಪ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸೊ ಅಷ್ಟು ನಾವು ಶೋಲ್ಡರ್ನ ಕಡಿಮೆ ಮಾಡ್ತಾ ಹೋಗ್ಬೇಕು. ಓಕೆನಾ. ಸೊ ಇದ್ರ ಬಗ್ಗೆ ಸುಮಾರಷ್ಟು ವಿಡಿಯೋ ಹಾಕಿದೀನಿ, ಚಾನಲ್ ಚೆಕ್ ಮಾಡಿದ್ರೆ ನಿಮ್ಗೆ ಸಿಕ್ಕತ್ತೆ. ಫಸ್ಟಿಗೆ ಬ್ಯಾಕ್ ನ ಡೀಪ್, ಬ್ಯಾಕ್ ಅಲ್ಲಿ ಏನ್ ಡೀಪ್ ಬರುತ್ತೆ ಸೊ ಅದು ಮಾರ್ಕ್ ಹಾಕೊಂಡ್ಬಿಡೋಣ. ಸೊ ಬ್ಯಾಕ್ ಅಲ್ಲಿ ಡೀಪ್ ಬಂದು ರೆಡಿ 9 ಇಂಚು. ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ 9.5 ಇಂಚಿಗೆ ನಾನು ಮಾರ್ಕ್ ಹಾಕೊಳ್ತೀನಿ. ಓಕೆನಾ. ಇದು ಬಂದು ಬ್ಯಾಕ್ ಅಲ್ಲಿ ಬರುವಂತಹ ಡೀಪ್. ಸೊ 9 ಇಂಚು ಅಂತ ಅಂದ್ರೆ ಡೀಪ್ ಆಯ್ತು. ಸೊ ಬ್ಲೌಸ್ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಅವಾಗ ನಾನು ಏನ್ ಹೇಳ್ಕೊಡ್ತೀನಿ ಟಿಪ್ಸ್ ನ ಫಾಲೋ ಮಾಡಿ. ಫ್ರಂಟ್ ಅಲ್ಲೂ ಇರುತ್ತೆ, ಸೊ 100% ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗಲ್ಲ. ಬಟ್ ಇಲ್ಲಿ ನೀವು ಶೋಲ್ಡರ್ ನ ಹಾಗೆ ಆರ್ಮ್ ಹೋಲ್ ಲೆಂತ್ ನ ನೀವು ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು. ಚಾನಲ್ ಹಾಕಿರುವ ಶೋಲ್ಡರ್ ಮ್ಯಾನೇಜ್ ಮಾಡ್ಕೊಳ್ಳುವಂತಹ ವಿಡಿಯೋಸ್ ನ ಕಂಪಲ್ಸರಿ ನೀವು ನೋಡ್ಬೇಕು. ಓಕೆನಾ. ನಂದು ರೆಡಿ ಶೋಲ್ಡರ್ ಬಂದು 15.5 ಇಂಚು. ಸೊ ಅದ್ರ ಪ್ರಕಾರ ನಾನು 9 ಇಂಚು ಡೀಪ್ ನೆಕ್ ಇಟ್ಟಾಗ 4.5 ಇಂದ 4.25 ಇಂಚಷ್ಟು ಶೋಲ್ಡರ್ ಇಡ್ತೀನಿ. 4.5 ಇಂದ 4.25 ಇಂಚವರೆಗೂ ಇಟ್ಕೊಳ್ಬಹುದು. ಸೊ ನೆಕ್ ಬಿಡ್ತು ನಾನು ಇಲ್ಲಿ 2 ಇಂಚ್ ಇಟ್ಕೊಳ್ತೀನಿ. ಓಕೆನಾ. ಇಲ್ಲಿ 2 ಇಂಚ್ ಇಟ್ಕೊಂಡಿದೀವಿ. ಸೊ ಇವಾಗ ಬ್ಯಾಕ್ ನೆಕ್ ನ ನಾನು ಫಸ್ಟ್ ಮಾರ್ಕ್ ಹಾಕ್ತೀನಿ. ಶೋಲ್ಡರ್ ನ ಮಾರ್ಕ್ ಹಾಕಿದ್ದಾಯ್ತು. ಬ್ಯಾಕ್ ನೆಕ್ ನ ಇಲ್ಲಿ ನಾನು ಮಾರ್ಕ್ ಹಾಕ್ತೀನಿ. 2 ಇಂಚು ಇಲ್ಲಿ ಇಟ್ಕೊಂಡಿದೀನಿ. ಆದ್ರೆ ಇಲ್ಲಿ ಏನ್ 2 ಇಂಚ್ ಇದೆ ಅಷ್ಟೇ ಇಟ್ಕೊಂಡ್ರೆ ಬ್ಲೌಸ್ ಅಲ್ಲಿ ಡೀಪ್ ಕಡಿಮೆ ಆಗುತ್ತೆ. ಡೀಪ್ ಅಂದ್ರೆ ಬ್ರಾಡ್ ಕಡಿಮೆ ಆಗ್ಬಿಡುತ್ತೆ. ಬ್ಲೌಸ್ ಅಲ್ಲಿ ಬ್ರಾಡ್ ಇಟ್ರೇನೆ ಲುಕ್ ಬರೋದು ಅಲ್ವಾ. ಸೊ ಹಂಗಾಗಿ ಇಲ್ಲಿ ನೀವು 3.5 ಇಟ್ಕೊಳ್ಬಹುದು. ಸೊ ಇಲ್ಲಿ ನಾನು 3.5 ಇಟ್ಕೊಳ್ತೀನಿ. ಸೊ ಇದು ಸ್ವಲ್ಪ ಬ್ರಾಡ್ ಇರುತ್ತೆ, ಶೋಲ್ಡರ್ ಡ್ರಾಪ್ ಆಗೋ ಎಲ್ಲಾ ಚಾನ್ಸ್ ಇರುತ್ತೆ. ಸೊ ಇದಕ್ಕೆ ನಾನು ಏನು ಟ್ರಿಕ್ಸ್ ಉಪಯೋಗಿಸಿ ಶೋಲ್ಡರ್ ಡ್ರಾಪ್ ಆಗದಿರೋ ಹಾಗೆ ಕಟಿಂಗ್ ಮಾಡ್ಕೊಳ್ತೀನಿ ಅನ್ನೋದನ್ನ ನೋಡ್ಬೇಕು. ಹಾಗಾಗಿ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ. ಒಂದು ಒಳ್ಳೆ ಕ್ಲಾಸ್ ಕೂಡ ಇದು. ಸೊ ಹಾಗೆ ನೀವು ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಂಡ್ರೆ ನಿಮ್ಗೆ ಇದಕ್ಕಿನ್ನ ಒಳ್ಳೊಳ್ಳೆ ಕ್ಲಾಸ್ಗಳು ಸಿಕ್ಕತ್ತೆ. ಹಾಗೆ ಅಲ್ಲಿ ನಿಮ್ಗೆ ಚಾರ್ಟ್ ಕೂಡ ಸಿಗುತ್ತೆ. ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ. ಎಕ್ಸಾಕ್ಟ್ ಆಗಿ ನಿಮ್ಗೊಂದು ಐಡಿಯಾ ಬರಬೇಕು. ಯಾವುದೇ ಬ್ಲೌಸ್ ಕೊಡ್ಲಿ, ಯಾವುದೇ ಡೀಪ್ ನೆಕ್ ಬ್ಲೌಸ್ ಕೊಡ್ಲಿ, ನೀವು ಕಟಿಂಗ್ ಮಾಡಿ ಸ್ಟಿಚ್ ಮಾಡೋ ತರ. ಸೊ ಆ ರೀತಿ ಕ್ಲಾಸ್ ನಡೀತಾ ಇದೆ. ಇಂಟ್ರೆಸ್ಟ್ ಇರೋರು ಮಿಸ್ ಮಾಡ್ದಿರಾ 5th ಬ್ಯಾಚ್ಗೆ ಈಗಿಂದನೇ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಓಕೆನಾ. ಸೊ ಓಕೆ, ಇಲ್ಲಿ ನಾನು ಬ್ಯಾಕ್ ಡೀಪ್ ಹಾಕಿದ್ದಾಯ್ತು. ಸೊ ಇಲ್ಲಿ ಒಂದು ರೌಂಡ್ ಶೇಪ್ ಕೊಡ್ತೀವಿ. ನೀವು ಯಾವ ಶೇಪ್ ಬೇಕು ಆ ಶೇಪ್ ಕೊಟ್ಕೊಳ್ಳಿ. ಸೊ ಇಲ್ಲಿ ನಾನು 4.25 ಇಂಚು ಶೋಲ್ಡರ್ ಇಟ್ಟಿದ್ದೀನಿ. ಅದಕ್ಕೆ ಅರ್ಧ ಇಂಚು ಸೇರಿಸಿ 5.25 ಇಂಚ್ಗೆ ಆರ್ಮ್ ಹೋಲ್ ಮಾರ್ಕ್ ಹಾಕೊಳ್ತೀನಿ. ಆರ್ಮ್ ಹೋಲ್ ಲೆಂತ್ 5.25 ಇಂಚು ಈ ರೀತಿ ಇಟ್ಟು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಇಲ್ಲಿಂದ ಇಲ್ಲಿ ಏನ್ 4.25 ಇಂಚ್ ಮಾರ್ಕ್ ಹಾಕಿದೀವಿ ಅದೇ 4.25 ಇಂಚ್ನ ಇಲ್ಲೂ ಕೂಡ ಮಾರ್ಕ್ ಹಾಕೊಂಡು ಒಂದು ಲೈನ್ ಹಾಕೊಳ್ಳಿ. ಇದೇ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ ನನ್ನ ಅಪ್ಪರ್ ಚೆಸ್ಟ್. ಓಕೆ, ಏನಕ್ಕೆ ಆಗ್ಲಿ ನೀವು ಅಪ್ಪರ್ ಚೆಸ್ಟ್ ನ ನೀವು ಫಸ್ಟ್ ಮಾರ್ಕ್ ಹಾಕೊಳ್ಬೇಕು. 35 ಇಂಚ್ನ 4ರಿಂದ ಡಿವೈಡ್ ಮಾಡಬೇಕು. ಏನಕ್ಕಂದ್ರೆ ನಾವು ಫೋಲ್ಡೆಡ್ ಅಲ್ಲಿ ಹಾಕೊಳ್ತೀವಿ. ಫ್ರಂಟ್ ಅಲ್ಲಿ 2 ಪಾರ್ಟ್ ಹೋಗುತ್ತೆ, ಬ್ಯಾಕ್ ಅಲ್ಲಿ 2 ಪಾರ್ಟ್ ಬರುತ್ತೆ. ಸೊ ಹಂಗಾಗಿ 35 ಡಿವೈಡೆಡ್ ಬೈ 4 8.25 ಆಗುತ್ತೆ. ಸೊ 8.25 ಇಂಚ್ಗೆ ನೀವು ಇಲ್ಲಿ ಮಾರ್ಕ್ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ಗೆ 2 ಇಂಚು. ಸೊ ಇಲ್ಲಿಂದ ಇಲ್ಲಿಗೆ 1 ಇಂಚು 1.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನೋಡಿ, ಜಸ್ಟ್ ಇಲ್ಲಿಂದ ಶುರು ಮಾಡಿ ಹೀಗೆ ಎಂಡ್ ಮಾಡಬೇಕು. ಈ ರೀತಿ ನೀವು ಆರ್ಮ್ ಹೋಲ್ ರೌಂಡ್ ಮಾರ್ಕ್ ಹಾಕಿದ್ರೆ ನಿಮ್ಗೆ ಫ್ರಂಟಲ್ ಆಗ್ಲಿ ಬ್ಯಾಕ್ ಅಲ್ಲಿ ಆಗ್ಲಿ ರಿಂಕಲ್ಸ್ ಖಂಡಿತ ಬರಲ್ಲ. ರಿಂಕಲ್ಸ್ ಬರೋದೇ ನೀವು ಇಲ್ಲಿಂದ ಎಲ್ಲ ಆರ್ಮ್ ಹೋಲ್ ಮಾರ್ಕ್ ಹಾಕ್ತೀರಾ, ಆ ಕಾರಣಕ್ಕೆ ರಿಂಕಲ್ಸ್ ಬರೋದು, ಫಿಲ್ಟ್ ಬರೋದು. ಸೊ ಈ ತರ ಮಾರ್ಕ್ ಹಾಕೊಳ್ಳಿ ಆರ್ಮ್ ಹೋಲ್ ರೌಂಡ್, ಯಾವುದೇ ಕಾರಣಕ್ಕೂ ರಿಂಕಲ್ಸ್ ಬರಲ್ಲ. ಸೊ ನೆಕ್ಸ್ಟ್ ನನ್ನ ವೇಸ್ಟ್ ರೌಂಡ್ 33 ಇಂಚು. 33 ಇಂಚ್ನ 4ರಿಂದ ಡಿವೈಡೆಡ್ ಬೈ ಮಾಡಿದ್ರೆ 8.25 ಬರುತ್ತೆ. ಓಕೆನಾ. ಸೊ ಇಲ್ಲಿಂದ 8.25ಗೆ 1 ಇಂಚು ಸೇರಿಸ್ಕೊಳ್ಳಿ, 9.25 ಆಗುತ್ತೆ. 9.25 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಟೇಪ್ ನ ಈ ರೀತಿ ಮಡ್ಚಿ ಇಲ್ಲಿ ಒಂದು ಮಾರ್ಕ್ ಹಾಕೊಳ್ಳಿ. ಈಗ ಏನ್
ಬ್ಯಾಕ್ ಅಲ್ಲಿ ಡೀಪ್ ಇದೆ, ಆ ಡೀಪು ನಮ್ಮ ಏನು ಬ್ಯಾಕ್ ಅಲ್ಲಿ ಡಾಟ್ ಹಿಡಿತೀವಿ ಆ ಡಾಟ್ಗೂ 1 ಇಂಚ್ ಅಷ್ಟು ಗ್ಯಾಪ್ ಇರಬೇಕು. ಸೊ ಆ ರೀತಿ ಇಟ್ಕೊಂಡು ಬ್ಯಾಕ್ ಡಾಟ್ ಲೆಂತ್ ನ ಹಾಕೊಳ್ಳಿ. ಸೊ ಇಲ್ಲಿ 8 ಕಾಲ್ ಬಂದಿತ್ತು ಸೊಂಟದ ಸುತ್ತಳತೆ, ಅದಕ್ಕೆ ನಾನು 1 ಇಂಚ್ ಸೇರಿಸಿ 9 ಕಾಲ್ ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಸೊ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಲ್ಲ ಅದನ್ನ 1/2 ಇಂಚ್ ಇಲ್ಲಿ 1/2 ಇಂಚ್ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಬ್ಯಾಕ್ ಡಾಟ್ ಮಾರ್ಕ್ ನ ಹಾಕೊಳ್ಳೋಣ. ಈ ರೀತಿ ಇಲ್ಲಿಂದ 2 ಇಂಚು ಮಾರ್ಜಿನ್ಗೆ. ಸೊ ಈಗ ಲೈನ್ಗಳನ್ನ ಸೇರಿಸ್ಕೊಳ್ಳೋಣ. ಸೊ ಇದು ನಮ್ಮ ಬ್ಯಾಕ್ ಪಾರ್ಟ್ ನ ಕಟಿಂಗ್. ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಜಸ್ಟ್ ನೀವು ಬಾಡಿ ಮೆಷರ್ಮೆಂಟ್ ನ ನೀಟಾಗಿ ತಗೊಳಕ್ ಕಲಿಬೇಕಷ್ಟೇ. ತುಂಬಾ ಈಸಿ. ಬಾಡಿ ಮೆಷರ್ಮೆಂಟ್ ಪ್ರಕಾರ ಬ್ಲೌಸ್ ಕಟಿಂಗ್ ಮಾಡೋದು ತುಂಬಾನೇ ಈಸಿ ಇದೆ. ಸೊ ಫ್ರಂಟ್ ಪಾರ್ಟ್ಗೆ ಎಷ್ಟು ಎಕ್ಸ್ಟ್ರಾ ತಗೊಳ್ಬೇಕು? ಬ್ಯಾಕ್ ಪಾರ್ಟ್ಗೆ 1 ಇಂಚ್ ತಗೊಂಡ್ವಿ, ಫ್ರಂಟ್ ಪಾರ್ಟ್ಗೆ ಎಷ್ಟು ತಗೊಳ್ಬೇಕು? ಓಕೆನಾ? ಸೊ ಇಲ್ಲಿ ನೋಡಿ, ಫ್ರಂಟ್ ಪಾರ್ಟ್ಗೆ ಮೊನ್ನೆ ಒಂದು ನನಗೆ ಕಮೆಂಟ್ ಹಾಕಿದ್ರು, ಪ್ಲೇನ್ ಬ್ಲೌಸ್ ಕಟಿಂಗ್ ತೋರಿಸಿದೆ. ಸೊ ಅಲ್ಲಿ ನಾನು ಸುಮಾರು ಬ್ಲೌಸ್ಗೆ ಫ್ರಂಟ್ ಪಾರ್ಟ್ ಏನ್ 14.5 ಬ್ಲೌಸ್ ರೆಡಿ ಇರುತ್ತೆ ಅದಕ್ಕೆ 2.5 ಎಕ್ಸ್ಟ್ರಾ ತಗೊಳಕ್ ಹೇಳ್ತಿದ್ದೆ. ಓಕೆನಾ? ಸೊ ಲಾಸ್ಟ್ ಟೈಮ್ ಅಲ್ಲಿ ನಾನೇನ್ ಮಾಡಿದೆ, ನಮ್ಮ ರೆಡಿ ಬ್ಲೌಸ್ ಇರುತ್ತೆ ಅದಕ್ಕೆ ನಾನು 2 ಇಂಚು ಎಕ್ಸ್ಟ್ರಾ ತಗೊಂಡೆ. ಸೊ ಏನಕ್ಕೆ ನೀವು ಫಸ್ಟ್ ಎಲ್ಲ 2.5 ತಗೊಳ್ತಿದ್ರಿ, ಈಗ ಏನಕ್ಕೆ 2 ತಗೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ಬಂತು. ಓಕೆನಾ? ಅಲ್ಲಿ ಆನ್ಸರ್ ಕೊಟ್ಟಿದ್ದೀನಿ. ಒಬ್ರು ಕಮೆಂಟ್ ಹಾಕಿದ್ರು, ಆದ್ರೆ ಸುಮಾರು ಜನಕ್ಕೆ ಕ್ವೆಶನ್ಸ್ ಇರುತ್ತೆ ಬಟ್ ಕಮೆಂಟ್ ಹಾಕಿರಲ್ಲ. ಸೊ ಹಂಗಾಗಿ ಇವತ್ತು ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನೋಡಿ, 2.5 ಇಂಚು ಎಲ್ಲೆಲ್ಲಿ ಇನ್ವೆಸ್ಟ್ ಆಗುತ್ತೆ ಅಂತ ನಾನು ಫ್ರಂಟ್ ಪಾರ್ಟ್ ನ ಫುಲ್ಲು ಮಾರ್ಕ್ ಹಾಕಿ ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಇಲ್ಲಿ ನಾನು 2 ಇಂಚ್ ಏನಕ್ಕೆ ತಗೊಂಡೆ, ಸೊ ಇದ್ರ ಬಗ್ಗೆನೂ ಕೂಡ ನಾನು ಫ್ರಂಟ್ ಪಾರ್ಟ್ ಮಾರ್ಕ್ ಆಗಿ ಕೊನೆ ಭಾಗದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಸೊ ಈಗ ನಾನು 2 ಇಂಚ್ ತಗೊಳ್ತೀನಿ. ರೆಡಿ 14.5 ಪ್ಲಸ್ 2 ಇಂಚು 16.5. 16.5ಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ. ಈ ರೀತಿ ಒಂದು ಲೈನ್ ಹಾಕೊಳ್ಳಿ. ಲೈನ್ ಹಾಕೊಂಡು ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟಿದ್ವಿ ಅಷ್ಟೇ ಶೋಲ್ಡರ್ ಇಟ್ಕೊಳ್ಬೇಕು. ಶೋಲ್ಡರ್ ಇಟ್ಕೊಳ್ಳೋಕ್ ಮುಂಚೆ ನೋಡಿ, ಇಲ್ಲಿ ಒಂದು 1/2 ಇಂಚ್ಗೆ ಹುಕ್ಕಪಟ್ಟಿ ಕಾಜಾಪಟ್ಟಿಗೆ. ಸೊ ಇದನ್ನ ಕಂಪಲ್ಸರಿ ನೀವು ಹಾಕ್ಲೇಬೇಕು, ಇಲ್ಲಾಂದ್ರೆ ಬ್ಲೌಸ್ ಅಲ್ಲಿ ಸೆಂಟರ್ ಅಲ್ಲಿ ಗ್ಯಾಪ್ ಅನ್ನೋದು ಬಂದ್ಬಿಡುತ್ತೆ. ಸೊ ಈ ರೀತಿ ಹಾಕೊಂಡು ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ಶೋಲ್ಡರ್ ಇಟ್ಟಿದ್ವಿ ಸೇಮ್ ಅಷ್ಟೇ ಇಟ್ಕೊಳ್ಬೇಕು. 4.25 ಇಂಚು ಶೋಲ್ಡರ್. ಸೊ ಎಲ್ಲದಕ್ಕೂ 4.25 ಇಂಚು ಶೋಲ್ಡರ್ ಇಡ್ಬೇಕಾ? ಖಂಡಿತ ಇಲ್ಲ. ನಾನು ಫಸ್ಟೇ ಹೇಳಿದೆ, ಡೀಪ್ ನೆಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ನಾನು 9 ಇಂಚು ಡೀಪ್ ನೆಕ್ ಬ್ಲೌಸ್, ಹಾಗಾಗಿ ನಾನು ಇಲ್ಲಿ 4.25 ಇಂಚ್ ಇಟ್ಟೆ. ಅದೇ 1 ಇಂಚು 2 ಇಂಚ್ 3 ಇಂಚ್ ಡೀಪ್ ನೆಕ್ ಇದ್ದಿದ್ರೆ 100% ನಾನು ಅದಕ್ಕೆ ಫುಲ್ ಶೋಲ್ಡರ್ ಇಟ್ಕೊಳ್ತಿದ್ದೆ. ಅದರಲ್ಲಿ ಯಾವುದೇ ಮೈನಸ್ ಮಾಡ್ತಿರ್ಲಿಲ್ಲ. ಓಕೆನಾ? ಸೊ ಇಲ್ಲಿ 4.25ಗೆ ಅರ್ಧ ಇಂಚು ಸೇರಿಸಿ 5.25 ಇಂಚ್ಗೆ ಆರ್ಮೋಲ್ ಲೆಂತ್ ಮಾರ್ಕ್ ಆಗ್ತಾ ಇದ್ದೀನಿ. ಒಂದು ಲೈನ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಏನು 4.25 ಇಂಚ್ ಇತ್ತು ಅದೇ 4.25 ಇಂಚ್ಗೆ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ. ಸೊ ಮಾರ್ಕ್ ಹಾಕೊಂಡು ಆರ್ಮೋಲ್ ಲೆಂತ್ ಲೈನ್ ನ ಮಾರ್ಕ್ ಹಾಕೊಳ್ಳಿ. ಸೊ ಚೆಸ್ಟ್ ಮೆಷರ್ಮೆಂಟ್ ಎದೆಯ ಸುತ್ತಳತೆಯ 4ನೇ 1 ಭಾಗ ಅಂದ್ರೆ 35 ಇಂಚಿನ 4ರಿಂದ ಡಿವೈಡ್ ಮಾಡಿದಾಗ 8.25 ಬರುತ್ತೆ. ಸೊ 8.25 ಇಂಚಿಗೆ ಇಲ್ಲಿ ನಾನು ಮಾರ್ಕ್ ಹಾಕಿದ್ದೀನಿ. ಇಲ್ಲಿಂದ ಇಲ್ಲಿಗೆ 3/4 ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ. ಸೊ ಮಾರ್ಕ್ ಹಾಕೊಂಡು ಆರ್ಮೋಲ್ ರೌಂಡ್ ಶೇಪ್ ಹಾಕೊಳ್ಳಿ. ಸೊ ಫ್ರಂಟ್ ಆರ್ಮೋಲ್ ರೌಂಡ್ ಶೇಪ್ ಹಾಕುವಾಗ ಸ್ವಲ್ಪ ಈ ರೀತಿ ಹೊರಗಡೆ ಬಂದು ಹಾಕಿದ್ರೆ ನಿಮ್ಗೆ ಫ್ರಂಟ್ ಅಲ್ಲಿ ರಿಂಕಲ್ಸ್ ಅನ್ನೋದು ಬರಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಇದ್ರೊಳಗಡೆನೆ ಹಾಕ್ತಾರೆ. ರಾಂಗ್ ವೇ ಅದು. ಫ್ರಂಟ್ ಗೆ 100% ಕಂಪಲ್ಸರಿ ನೀವು ಯಾವುದೇ ಡಿಸೈನ್ ಬ್ಲೌಸ್ ಆಗ್ಲಿ ಈ ರೀತಿ ಫ್ರಂಟ್ ಆರ್ಮೋಲ್ ಶೇಪ್ ನ ತೆಗಿಲೇಬೇಕು. ಸೊ ನೆಕ್ಸ್ಟ್ ಇದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ 1/2 ಇಂಚು ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಏನಕ್ಕಂದ್ರೆ ಇಲ್ಲೊಂದು ಡಾಟ್ ಬರುತ್ತೆ, ಆ ಡಾಟ್ಗೆ ಈ 1/2 ಇಂಚ್ ಎಕ್ಸ್ಟ್ರಾ. ಓಕೆನಾ? ಸೊ ನೆಕ್ಸ್ಟ್ 2 ಇಂಚು ನೆಕ್ ವಿಡ್ತ್. ಫ್ರಂಟ್ ನೆಕ್ ಡೀಪ್ ನಾನು 7 ಇಂಚು ಬೇಕಂತ ಹೇಳಿದೆ. 7 ಇಂಚ್ಗೆ ಅರ್ಧ ಇಂಚು ಸೇರಿಸಿ 7.25 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲಿ ಏನ್ 2 ಇಂಚ್ ಇಟ್ಟಿದ್ವಿ ಅದೇ 2 ಇಂಚಿನ ಇಲ್ಲೂ ಕೂಡ ಇಟ್ಕೊಳ್ಳಿ. ಸೊ ಈ ರೀತಿ ಲೈನ್ ಹಾಕೊಂಡು ಇಲ್ಲಿ ರೌಂಡ್ ಶೇಪ್ ಕೊಡಿ. ಸೊ ನೆಕ್ಸ್ಟ್ ಮಿಡಲ್ ಚೆಸ್ಟ್ ರೌಂಡ್ ಮಾರ್ಕ್ ಹಾಕ್ಬೇಕು. ಮಿಡಲ್ ಚೆಸ್ಟ್ ರೌಂಡ್ ಮಾರ್ಕ್ ಹಾಕ್ಲಿಕ್ಕೆ ನಾವು ಫಸ್ಟ್ ಬಸ್ಟ್ ಪಾಯಿಂಟ್ ನ ಮಾರ್ಕ್ ಹಾಕೊಳ್ಬೇಕು. ಸೊ ನನ್ನ ಬಸ್ಟ್ ಪಾಯಿಂಟ್ ಬಂದು 11 ಇಂಚು, ಅದಕ್ಕೆ ಅರ್ಧ ಇಂಚು ಸೇರಿಸಿ
11.5 ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ. ಏನ್ ರೆಡಿ ನಿಮ್ಮ ಬಸ್ ಪಾಯಿಂಟ್ ಇರುತ್ತೆ ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಏನಕ್ಕಂದ್ರೆ ಶೋಲ್ಡರ್ ಟಚ್ ಅಲ್ಲಿ ಹೋಗುತ್ತೆ, ಹಂಗಾಗಿ ಒಂದ್ ಲೈನ್ ಹಾಕೊಳ್ಳಿ. ಇಲ್ಲಿ ನಾವು ಮಿಡಲ್ ಚೆಸ್ಟ್ ರೌಂಡ್ ಅಂದ್ರೆ ಸುತ್ತಳತೆನ ಮಾರ್ಕ್ ಹಾಕೊಳ್ಬೇಕು. ಸೊ ನನ್ನ ಮಿಡಲ್ ಚೆಸ್ಟ್ ರೌಂಡ್ ಬಂದು 37 ಇಂಚು. ಸೊ 37 ಇಂಚ್ನ 4ರಿಂದ ಡಿವೈಡ್ ಮಾಡಿದಾಗ 9.25 ಬರುತ್ತೆ. ಸೊ 9.25ಗೆ ಇಲ್ಲಿ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. ಓಕೆನಾ. ಸೊ ನೆಕ್ಸ್ಟ್ ಈ ಲೈನ್ ಏನಿದೆ ಇಲ್ಲಿಂದ ಕೆಳಗಡೆ 2.5 ಇಂಚಿಗೆ ಇನ್ನೊಂದು ಮಾರ್ಕ್ ಹಾಕೊಳ್ಳಿ. ಇದು ಬಂದು ಅಂಡರ್ ಬಸ್ಟ್ ಲೈನ್. ಈ ರೀತಿ ಒಂದು ಲೈನ್ ಹಾಕೊಳ್ಳಿ. ಸೊ ಇವಾಗ ನಿಮಗೆ ಗೊತ್ತಾಗ್ತಾ ಇರಬೇಕು ಎಲ್ಲೆಲ್ಲಿ ಯಾವ ಮೆಷರ್ ಬರುತ್ತೆ. ಇದು ಅಪ್ಪರ್ ಚೆಸ್ಟ್, ಇದು ಬಸ್ ಪಾಯಿಂಟ್ ನ ಹಾಕಿ ಮಾರ್ಕ್ ಮಾಡಿದೀವಿ. ಇದು ಮಿಡಲ್ ಚೆಸ್ಟ್ ರೌಂಡ್. ಅಂಡರ್ ಬಸ್ ಲೈನ್ ಅಂದ್ರೆ ಫ್ರಂಟ್ ಪಟ್ಟಿ ಏನ್ ಬರುತ್ತೆ ಆ ಲೈನ್ ಇದು. ಇದು ಬಂದು ವೇಸ್ಟ್ ರೌಂಡ್, ಸೊಂಟದ ಸುತ್ತಳತೆ. ಸೊ ಇಲ್ಲಿ ಅಪ್ಪರ್ ಚೆಸ್ಟ್ ಸುತ್ತಳತೆ ಹಾಕಿದೀವಿ, ಮಿಡಲ್ ಚೆಸ್ಟ್ ರೌಂಡ್ ಸುತ್ತಳತೆನೂ ಹಾಕಿದೀವಿ. ಸೊ ಇವಾಗ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಎಷ್ಟು ಹಾಕಿದೀವಿ ನಾವು 9.25 ಇಂಚ್ ಹಾಕಿದೀವಿ. ಅದೇ 9.25 ಇಂಚ್ನ ಇಲ್ಲೂ ಹಾಕೊಬೇಕು, ಹಾಗೆ ಇಲ್ಲೂ ಹಾಕೊಳ್ಳಿ. ನೋಡಿ ಇವಾಗ ಈ ಲೈನ್ ಅಲ್ಲ ಡಾಟ್ಗೆ ಎಕ್ಸ್ಟ್ರಾ ಹಾಕಿದೀವಲ್ಲ, ಅಲ್ಲಿಂದ ಎಲ್ಲ ಒಂದ್ ಡಾಟ್ ಮೇಲೂ ಒಂದೇ ಲೈನ್ ಅಲ್ಲಿ ಹಾಕೊಳ್ಳಿ ಲೈನ್ ಈ ರೀತಿ. ಸೊ ಅದಾದ್ಮೇಲೆ 2 ಇಂಚು ಇಲ್ಲಿ ಮಾರ್ಜಿನ್ಗೆ ಎಕ್ಸ್ಟ್ರಾ. ಈ ರೀತಿ ಲೈನ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಇವಾಗ ನಾವು ಮೇನ್ ಡಾಟ್ ಮಾರ್ಕ್ ಹಾಕೊಳ್ಬೇಕು. ಮೇನ್ ಡಾಟ್ ಮಾರ್ಕ್ ಹಾಕ್ಲಿಕ್ಕೆ ಏನ್ ನಮ್ಮ ಅಪ್ಪರ್ ಚೆಸ್ಟ್ ಇದೆ ಅಂದ್ರೆ 35 ಇಂಚು ಡಿವೈಡೆಡ್ ಬೈ 10ರಿಂದ ಡಿವೈಡ್ ಮಾಡಿ. ನೀವು ನಿಮ್ಮ ಅಪ್ಪರ್ ಚೆಸ್ಟ್ ನ 10ರಿಂದ ಡಿವೈಡ್ ಮಾಡ್ಕೊಳ್ಳಿ. ಸೊ ಎಷ್ಟು ಬರುತ್ತೆ ಅಷ್ಟು. ಸೊ ಇಲ್ಲಿ ನಂದು ಬಂದಿರೋದು 3.5. ಸೊ ಇಲ್ಲಿಂದ ನಾನು 3.5ಗೆ ಬರುತ್ತೆ. ಕೆಲವ್ರದ್ದು 3.4 ಬರ್ಬೋದು, ಅವರು ಕೂಡ 3.5ನೇ ಇಟ್ಕೊಳ್ಬಹುದು. ಕೆಲವ್ರದ್ದು 40 ಇಂಚ್ ಇರೋರ್ದು 4 ಇಂಚು ಬರುತ್ತೆ. 100% 4 ಇಂಚ್ ಇಟ್ಕೊಳ್ಳಿ. ಸೊ ಇಲ್ಲಿ ಏನ್ 3.5ಗೆ ಮಾರ್ಕ್ ಹಾಕಿದ್ವಿ ಅದೇ ಮಾರ್ಕ್ ನ ಇಲ್ಲೂ ಕೂಡ ಹಾಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಸೊ ಇದು ನಮ್ಮ ಮೇನ್ ಡಾಟ್. ಸೊ ಮೇನ್ ಡಾಟ್ ಹಾಕಿದ್ದಾಯ್ತು. ಇದಕ್ಕೆ ಅಗಲ ಹಾಕೊಳ್ಬೇಕು. ಅಗಲ ಹೇಗೆ ಹಾಕೊಳ್ಳೋದು, ಇದೇನಿದೆ ಇದು ಬಂದು ಫ್ರಂಟ್ ಪಟ್ಟಿ ಲೈನ್. ಓಕೆನಾ. ಈ ಲೈನ್ ಅಲ್ಲಿ ನಾವು ನಮ್ಮ ವೇಸ್ಟ್ ಮೆಷರ್ಮೆಂಟ್ ಸೊಂಟದ ಸುತ್ತಳತೆ 33 ಇಂಚ್ ಇದೆ. ಸೊ 33 ಇಂಚ್ನ 4ರಿಂದ ಡಿವೈಡ್ ಮಾಡಿ 8.25 ಬರುತ್ತೆ. 8.25 ಏನ್ ಬರುತ್ತೆ ಅದನ್ನ ಇಲ್ಲಿ ಮಾರ್ಕ್ ಹಾಕಿ. ಇಲ್ಲಿ ಏನಿದೆ 1 ಇಂಚ್ ಇದೆ, ಆ 1 ಇಂಚಿನ 2 ಕಡೆ ಅರ್ಧ ಇಂಚು. ಸೊ ಎಲ್ಲಾರ್ದು 1 ಇಂಚೇ ಬರುತ್ತಾ? ಖಂಡಿತ ಇಲ್ಲ. ಕೆಲವ್ರದ್ದು 2 ಇಂಚ್ ಬರುತ್ತೆ, ಕೆಲವ್ರದ್ದು 2.5 ಇಂಚ್ ಬರುತ್ತೆ, ಕೆಲವ್ರದ್ದು 3 ಇಂಚ್ ಬರುತ್ತೆ. ಸೊ ಎಷ್ಟು ಬರುತ್ತೆ ಆ 2ನು ಇಲ್ಲಿ ಡಿವೈಡ್ ಮಾಡಿ. ಸೊ ಇವಾಗ ಈ ರೀತಿ ಒಂದು ಡಾಟ್ ಹಾಕೊಳ್ಳಿ. ಸೊ ಇದು ಮೇನ್ ಡಾಟ್. ಸೊ ಮೇನ್ ಡಾಟ್ ಹಾಕಿದ್ಮೇಲೆ ನಾವು ಮಿಕ್ಕಿದಂತ ಡಾಟ್ಗಳನ್ನ ಹಾಕೊಳ್ಬೇಕು. ಸೊ ಈ ಮೇನ್ ಡಾಟ್ ಹಾಕಿದ್ದ ಇಮಿಡಿಯೇಟ್ಲಿ ಈ ಲೈನ್ ಇಂದ 1 ಇಂಚು ಮೇಲಕ್ಕೊಂದು ಮಾರ್ಕ್ ಮಾಡ್ಕೊಂಡು ನೋಡಿ ಈ ರೀತಿ ಶೇಪ್ ಕೊಡಿ. ಸೊ ಇಲ್ಲಿಂದ ಇಲ್ಲಿ ಕಾಣಿಸ್ತಿದ್ಯಾ, ಇದು ಫ್ರಂಟ್ ಪಟ್ಟಿ ಶೇಪ್, ಫ್ರಂಟ್ ಪಟ್ಟಿ. ಸೊ ನೆಕ್ಸ್ಟ್ ಇಲ್ಲೇನಿದೆ ಇಲ್ಲಿಂದ 2 ಇಂಚು ಮೇಲಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಈ ಡಾಟ್ ಏನಿದೆ ಇಲ್ಲಿಂದ 1.5 ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಹಾಕೊಂಡು ಈ ರೀತಿ ಡಾಟ್ ಮಾರ್ಕ್ ಹಾಕೊಳ್ಳಿ. ಸೊ ಅದಾದ್ಮೇಲೆ ಈ ಲೈನ್ ಇದೆಯಲ್ಲ, ಈ ಲೈನ್ ಇಂದ 2 ಇಂಚು ಮೇಲಕ್ಕೊಂದು ಮಾರ್ಕ್ ಹಾಕೊಂಡು ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್ ಹಾಕಿ ನೋಡಿ ಈ ಲೈನ್ ಕ್ರಾಸ್ ಆಗಿ ಬರೋದು. ಸೊ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಈ ಪಾಯಿಂಟ್ ಇಂದ 1.5 ಇಂಚು ಮೇಲಕ್ಕೊಂದು ಮಾರ್ಕ್ ಹಾಕೊಂಡು ಈ ರೀತಿ ಲೈನ್ ಹಾಕೊಳ್ಳಿ. ಸೊ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಹಾಕಿದೀವಲ್ಲ ಅದನ್ನ ಇಲ್ಲಿ ಎಕ್ಸ್ಟೆಂಡ್ ಮಾಡಿ ನೋಡಿ ನಮ್ಮ 4ನೇ ಡಾಟ್. ಸೊ ಏನಿದೆ 4 ಕಡೆ 1.5 ಇಂಚು ಗ್ಯಾಪ್ ಬರಬೇಕು. ಸೊ ಈ ರೀತಿ ಡೈಮಂಡ್ ಶೇಪ್ ಬರಬೇಕು. ಸೊ ಇದು ನಮ್ಮ ಫ್ರಂಟ್ ಪಾರ್ಟ್ ನ ಮಾರ್ಕಿಂಗ್. ಸೊ ಫಸ್ಟ್ ನಾನು ನಿಮ್ಗೆ ಹೇಳಿದೆ, ಫಸ್ಟ್ ಎಲ್ಲ ನಾನು 2.5 ಇಟ್ಕೊಳಕ್ ಹೇಳಿದೆ, ಇವಾಗ ನಾನು 2 ಇಟ್ಕೊಳಕ್ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದ್ರೆ ಸೊ 2.5 ಎಲ್ಲೆಲ್ಲಿ ಇನ್ವೆಸ್ಟ್ ಆಗುತ್ತೆ ಸೊ ಅದ್ರ ಬಗ್ಗೆ ಹೇಳ್ತೀನಿ. ಏನ್ 2.5 ನಾನು ಫಸ್ಟ್ ರೆಡಿ ಬ್ಲೌಸ್ಗೆ 2.5 ಇಂಚು ಫ್ರಂಟ್ ಪಾರ್ಟ್ಗೆ ಸೇರಿಸ್ತಿದ್ದೆ, ಅದು ಎಲ್ಲೆಲ್ಲಿ ಇನ್ವೆಸ್ಟ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. 1/2 ಇಂಚು ಇಲ್ಲಿ ಶೋಲ್ಡರ್ ಅಟ್ಯಾಚ್ ಅಲ್ಲಿ ಹೋಗುತ್ತೆ. ಓಕೆನಾ, 1/2 ಇಂಚ್ ಶೋಲ್ಡರ್ ಅಟ್ಯಾಚ್ ಅಲ್ಲಿ ಹೋಗುತ್ತೆ. ಸೊ ಅದಾದ್ಮೇಲೆ ನೋಡಿ ಈ ಪಾಯಿಂಟ್ ಇದೆಯಲ್ಲ ಇಲ್ಲಿ 1/2 ಇಂಚ್ ಹೋಗುತ್ತೆ. ಸೊ ಅದಾದ್ಮೇಲೆ ನಾವಿಲ್ಲಿ ಫ್ರಂಟ್ ಪಟ್ಟಿ ಕಟ್ ಮಾಡ್ತೀವಿ. ಫ್ರಂಟ್ ಪಟ್ಟಿ ಕಟ್ ಮಾಡಿದ್ಮೇಲೆ ಈ ಫ್ರಂಟ್ ಪಟ್ಟಿನ ಮತ್ತೆ ನಾವು ಏನು ನಮ್ ಬ್ಲೌಸ್ ಇದೆ ಈ ಫ್ರಂಟ್ ಪಟ್ಟಿನ ಇದಕ್ಕೆ ಅಟ್ಯಾಚ್ ಮಾಡ್ತೀವಿ. ಅಟ್ಯಾಚ್ ಮಾಡುವಾಗ ನೋಡಿ ಇಲ್ಲಿ ಕಟ್ ಆಗಿದ್ರೆ ಇಲ್ಲಿ 1/2 ಇಂಚು ಇಲ್ಲಿ 1/2 ಇಂಚು ಬೇಕು.
ಓಕೆನಾ. ಇಲ್ಲಿ ಹಾಫ್ ಇಂಚ್, ಇಲ್ಲಿ ಹಾಫ್ ಇಂಚ್ ಬೇಕು. ಕಟಿಂಗ್ ಆದ್ಮೇಲೆ ಇದನ್ನ ತೆಗೆದು ಇದಕ್ಕೆ ಅಟ್ಯಾಚ್ ಆಗಕ್ಕೆ ಇದ್ರಲ್ಲಿ ಅರ್ಧ ಇಂಚ್ ಹೋಗುತ್ತೆ, ಇದ್ರಲ್ಲಿ ಅರ್ಧ ಇಂಚ್ ಹೋಗುತ್ತೆ. ಸೊ ಟೋಟಲ್ ಎಷ್ಟಾಯ್ತು? ಅರ್ಧ ಇಂಚು, ಇಲ್ಲಿ ಅರ್ಧ ಇಂಚು, 1 ಇಂಚು, ಇಲ್ಲಿ 1 ಇಂಚು, ಇಲ್ಲರ್ಧ 1 ಇಂಚು, 2 ಇಂಚು. ಸೊ ನೆಕ್ಸ್ಟ್ ಇನ್ನು ಹಾಫ್ ಇಂಚ್ ಎಲ್ಲಿ ಹೋಗುತ್ತೆ? ಇಲ್ಲಿ ನಾವೇನು ಫ್ರಂಟ್ ಪಟ್ಟಿ ರೆಡಿ ಮಾಡ್ತೀವಲ್ಲ ಅಲ್ಲಿ ಹಾಫ್ ಇಂಚ್ ಹೋಗುತ್ತೆ. ಸೊ ಟೋಟಲ್ 2.5 ಇಂಚು. ಓಕೆನಾ. ಸೊ ಇಲ್ಲಿ ನಾನು 2 ಇಂಚ್ ಇಡಕ್ಕೆ ಏನಕ್ಕೆ ಹೇಳಿದೆ, ಕೆಲವರು ನನ್ಗೆ ಏನ್ ನನ್ನ ಫಾಲೋ ಮಾಡ್ತಾರೆ ಅವರು ನನ್ ಕೇಳ್ತಿದ್ರು 2.5 ಇಂಚ್ ಇಟ್ರೆ ನಮ್ಗೆ ಫ್ರಂಟ್ ಪಾರ್ಟ್ ಉದ್ದ ಬರ್ತಾ ಇದೆ, ಸೊ ಏನಕ್ಕೆ 2.5 ಇಂಚು ಇಡಕ್ ಹೇಳ್ತಿದ್ದೀರಾ ಅಂತ ಕೇಳ್ತಾ ಇದ್ರು. ಓಕೆನಾ. ಸೊ ಇಲ್ಲಿ ನಾನು ನಿಮ್ಗೆ ಇವಾಗ ಆನ್ಸರ್ ಕೊಡ್ತೀನಿ ನೋಡಿ. ಏನು ನೀವು ಶೋಲ್ಡರ್ ಅಟ್ಯಾಚ್ ಹತ್ರ ಹಾಫ್ ಇಂಚು ಕಂಪ್ಲೀಟ್ ಆಗಿ ನೀವು ಯೂಸ್ ಮಾಡ್ಬೇಕು. ಅದಾದ್ಮೇಲೆ ಹಾಫ್ ಇಂಚ್ ಕರೆಕ್ಟ್ ಆಗಿ ನೀವು ಡಾಟ್ಸ್ ಹಿಡಿಬೇಕು. ಅದಾದ್ಮೇಲೆ ಇಲ್ಲಿ ಹಾಫ್ ಇಂಚ್, ಇಲ್ಲಿ ಹಾಫ್ ಇಂಚು, ಇಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೇಕು. ಅಂದ್ರೆ ಸ್ಟಿಚಿಂಗ್ ಮಾಡುವಾಗ 2 ಕಡೆಯಿಂದ 1 ಇಂಚ್ ನೀವು ಕವರ್ ಮಾಡ್ಬೇಕು. ಕೆಲವರು ಬಿಗಿನರ್ಸ್ ಏನ್ ಮಾಡ್ತಾರೆ, ಈ ಶೇಪ್ ಅಲ್ಲಿ ಅಟ್ಯಾಚ್ ಮಾಡಕ್ ಬರಲ್ಲ. ಅವಾಗ ಏನ್ ಮಾಡ್ತಾರೆ, ಇದ್ರಲ್ಲಿ 1/4 ಇಂಚು, ಇದ್ರಲ್ಲಿ 1/4 ಇಂಚು, ಅವಾಗ ಏನಾಗುತ್ತೆ ಹಾಫ್ ಇಂಚ್ ಎಕ್ಸ್ಟ್ರಾ ಉಳ್ಕೊಳ್ಳುತ್ತೆ. ಓಕೆನಾ. ಸೊ ಅವಾಗ ಏನಾಗುತ್ತೆ, ಬ್ಯಾಕ್ ಪಾರ್ಟ್ ಗಿನ್ನ ಫ್ರಂಟ್ ಪಾರ್ಟ್ ಉದ್ದ ಬರುತ್ತೆ. ಸೊ ಈ ಕಾರಣಕ್ಕೆ ನನ್ನ ವಿಡಿಯೋನ ಬಿಗಿನರ್ಸ್ ಫಾಲೋ ಮಾಡ್ತಾ ಇರೋದಕ್ಕೆ ನಾನು ಇಲ್ಲಿ ಏನ್ 14.5 ಇಂಚ್ ಇದೆ ಇದಕ್ಕೆ 2 ಇಂಚು ಎಕ್ಸ್ಟ್ರಾ ತಗೊಳ್ಳಿ ಅಂತ ಹೇಳ್ತಾ ಇರೋದು. ಓಕೆನಾ. ನೀವು ಕಂಪ್ಲೀಟ್ ಆಗಿ ಹಾಫ್ ಇಂಚ್ ನಾವು ನೀಟಾಗಿ ಸ್ಟಿಚಿಂಗ್ ಅಲ್ಲಿ ನಾವು ಕವರ್ ಮಾಡ್ತೀವಿ ಅಂದ್ರೆ 100% 2.5 ಇಂಚ್ ತಗೊಳ್ಳಿ, ಕರೆಕ್ಟ್ ಆಗಿ ಬರುತ್ತೆ. ಏನಕ್ಕಂದ್ರೆ ಸ್ಟಿಚ್ ಮಾಡ್ತಾ 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 ಏನ್ ಈ ಶೇಪ್ ಅಲ್ಲಿ ನೀವು 1/4 ಇಂಚ್ ಅಷ್ಟೇ ನೀವು ಯೂಸ್ ಮಾಡ್ತಾ ಇರೋದು ಬಿಗಿನರ್ಸ್. 1/4 ಇಂಚ್ ಎಕ್ಸ್ಟ್ರಾ ಬಿಟ್ಬಿಡ್ತಿದ್ದೀರಾ. ಇಲ್ಲಿ 1/4 ಇಂಚು ಉಳಿತಾ ಇದೆ, ಇಲ್ಲಿ 1/4 ಇಂಚ್ ಉಳಿತಾ ಇದೆ. ಅದೇನಾಗ್ತಾ ಇದೆ, ಅರ್ಧ ಇಂಚು ಉದ್ದ ಬರ್ತಾ ಇದೆ. ಸೊ 100% ನೀವು ಇದು 1/4 ಇಂಚ್, ಅರ್ಧ ಇಂಚು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಫ್ರಂಟ್ ಪಾರ್ಟ್ ಉದ್ದ ಬರಲ್ಲ. ಸೊ ಹಾಗಾಗಿ ಯಾರು ಬಿಗಿನರ್ಸ್ ಫಾಲೋ ಮಾಡ್ತಾ ಇದ್ರ 2 ಇಂಚು ನೀವು ಎಕ್ಸ್ಟ್ರಾ ತಗೊಳ್ಳಿ, ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ ಅಂದ್ರೆ. ಸೊ ನಾನು ಹೇಳಿದ್ದು ಇದು ಒಂದು. ಕೆಲವರು ಇನ್ನು ಇಲ್ಲಿ 1/4 ಇಂಚ್ ಮಾತ್ರ ಇನ್ವೆಸ್ಟ್ ಮಾಡ್ತಾ ಇರ್ಬೋದು, ಹಾಫ್ ಇಂಚ್ ಇನ್ವೆಸ್ಟ್ ಮಾಡ್ಬೇಕು. ಇಲ್ಲಿ ಹಾಫ್ ಇಂಚು ನೀವು ಬಟ್ಟೆ ಸ್ಟಿಚಿಂಗ್ ಹಾಕ್ಬೇಕು. ಇಲ್ಲಿ ಕೆಲವರು 1/4 ಇಂಚ್ ಮಾಡ್ತಿರ್ತಾರೆ, ಇಲ್ಲಿ ಹಾಫ್ ಇಂಚಲ್ಲಿ ಕವರ್ ಮಾಡ್ಬೇಕು, ಇಲ್ಲಿ ಹಾಫ್ ಇಂಚ್ ಕವರ್ ಮಾಡ್ಬೇಕು. ಸೊ ಎಲ್ಲೆಲ್ಲಿ ನೀವು ಪ್ರಾಬ್ಲಮ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ನಿಮ್ಗೆ ಫ್ರಂಟ್ ಪಾರ್ಟ್ ಉದ್ದ ಬರ್ತಾ ಇದೆ. ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡ್ತಾ ಇರೋದು 2 ಇಂಚು ಎಕ್ಸ್ಟ್ರಾ ತಗೊಳ್ಳಿ. 14.5 ಪ್ಲಸ್ 2 ಇಂಚು, ನಿಮ್ಗೆ ಅವಾಗ ಪ್ರಾಬ್ಲಮ್ ಬರಲ್ಲ. ಬಟ್ 2.5 ಇಂಚ್ ತಗೊಳ್ಳೋದು ಎಕ್ಸಾಕ್ಟ್ ಕರೆಕ್ಟ್. ಬಟ್ ನೀವು ಇನ್ನು ಸ್ವಲ್ಪ ಎಕ್ಸ್ಪರ್ಟ್ ಆಗೋವರೆಗೂ 2 ಇಂಚ್ ತಗೊಳ್ಳಿ. ಅದಾದ್ಮೇಲೆ ನೀವು ನೀಟಾಗಿ ಸ್ಟಿಚಿಂಗ್ ಹಾಕಕ್ಕೆಲ್ಲ ಬಂತು ಅಂದಾಗ 100% ನೀವು 2.5 ಇಂಚ್ ತಗೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ನಮ್ಮ ಆರ್ಮೋಲ್ ರೌಂಡ್ಗೆ ಮ್ಯಾಚ್ ಆಗೋ ಹಾಗೆ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಬೇಕು. ಸೊ ಈಗ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋಣ. ಸೊ ಇಲ್ಲೇ ಇದೆ ನೋಡಿ, ಇದು ಎಷ್ಟಿದೆ ಅಷ್ಟು ನಾನು ಸ್ಲೀವ್ ಕಟಿಂಗ್ ತೋರಿಸ್ಬಿಡ್ತೀನಿ ನಿಮ್ಗೆ. ಸೊ ಇಲ್ಲಿ ನಾನು ಸ್ಲೀವ್ ಕಟಿಂಗ್ ಮಾಡ್ತಾ ಇರೋದು ರೆಡಿ 5.5 ಇಂಚ್ಗೆ 1 ಇಂಚ್ ಎಕ್ಸ್ಟ್ರಾ ತಗೊಂಡು 6.5. ಸೊ 6.5 ಏನ್ ಪೇಪರ್ ಇದೆ ಅಷ್ಟಕ್ಕೆ ನಾನು ತೋರಿಸ್ತಾ ಇದ್ದೀನಿ. ನೀವು ಎಷ್ಟು ಉದ್ದ ಬೇಕಾದ್ರೂ ಇಟ್ಕೊಳ್ಳಿ, ಬಟ್ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಲೈನಿಂಗ್ ಬ್ಲೌಸಿಗೆಲ್ಲ ಹಾಫ್ ಇಂಚು ಸ್ಲೀವ್ ಅಟ್ಯಾಚ್ ಹೋಗುತ್ತೆ, ಹಾಫ್ ಇಂಚು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳಕ್ ಹೋಗುತ್ತೆ. ಓಕೆನಾ. 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ರೆ ಇದು 5.5 ರೆಡಿ ಬರುತ್ತೆ ನಿಮ್ಗೆ ಸ್ಲೀವ್. ಅದಾದ್ಮೇಲೆ ಕ್ಯಾಪ್ ಹೈಟು ಏನಿದೆ 35 ಇಂಚು ಡಿವೈಡೆಡ್ ಬೈ 10 ಇಂದ ಡಿವೈಡ್ ಮಾಡಿದಾಗ 3.5 ಇಂಚ್ ಬರುತ್ತೆ. ಓಕೆನಾ. ಸೊ ಕ್ಯಾಪ್ ಹೈಟ್ ನ ನೋಡಿ ಈ ರೀತಿ 3.5 ಇಂಚ್ಗೆ ಮಾರ್ಕ್ ಹಾಕೊಂಡು ಒಂದು ಲೈನ್ ಹಾಕೊಳ್ಳಿ. ಈ ರೀತಿ ಒಂದು ಲೈನ್ ಹಾಕೊಳ್ಳಿ. ನಿಮ್ಮ ಹತ್ರ ಬಟ್ಟೆ ಎಷ್ಟಿದೆ ಅಷ್ಟು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಒಂದು ಲೈನ್ ಹಾಕೊಂಡು ಸೊ ಆರ್ಮೋಲ್ ರೌಂಡ್ ಎಷ್ಟು ಬರುತ್ತೆ. ಸೊ ಫಸ್ಟ್ ಬ್ಯಾಕ್ ಪಾರ್ಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಬಿಡಿ. ಓಕೆನಾ. ಇಲ್ಲಿಂದ ನಾವು ಮೆಷರ್ ಮಾಡ್ಕೊಳ್ಳಿ ಎಷ್ಟು ಬರ್ತಾ ಇದೆ. ಸೊ 8 ಇಂಚು ಎಕ್ಸಾಕ್ಟ್ ಆಗಿ ಬರ್ತಾ ಇದೆ. ಸೊ ನಂದು ಆರ್ಮೋಲ್ ರೌಂಡ್ ಎಷ್ಟು, ಬಾಡಿ ಮೆಷರ್ಮೆಂಟ್ ತಗೊಳ್ಳುವಾಗ ನಾನು ಆರ್ಮೋಲ್ ರೌಂಡ್ ಎಷ್ಟು ತಗೊಂಡಿದ್ದೆ, 16 ಇಂಚು ತಗೊಂಡಿದ್ದೆ. ಮತ್ತೊಮ್ಮೆ ವಿಡಿಯೋ ಹಿಂದೆ ಹೋಗಿ ನೋಡಿ, 16 ಇಂಚು ತಗೊಂಡಿದೆ. ಸೊ ನಾನು ಆರ್ಮೋಲ್ ರೌಂಡ್ ಕರೆಕ್ಟ್ ಆಗಿ ಹಾಕೊಂಡಿದ್ದೀನಿ. ಫಸ್ಟೇ ಮೆಷರ್ ಮಾಡಿ ತೋರಿಸಿಲ್ಲ, ಇವಾಗ ಮೆಷರ್ ಮಾಡಿ ತೋರಿಸ್ತಿದ್ದೀನಿ. ಏನಕ್ಕಂದ್ರೆ ನಾನು ಮೆಷರ್ ಮಾಡಕ್ ಹೋಗಲ್ಲ, ಬಟ್ ನಿಮ್ಗೆ ವಿಡಿಯೋ ಮಾಡಕ್ಕೋಸ್ಕರ ಮಾತ್ರ ನಾನು ಮೆಷರ್ ಮಾಡೋದು. ಏನಿದೆ ಶೋಲ್ಡರ್ ಅದಕ್ಕೆ ಹಾಫ್ ಇಂಚ್ ಸೇರಿಸ್ಕೊಂಡು ಆರ್ಮೋಲ್ ಅಂತ ಇಟ್ಕೊಂಡ್ಬಿಡ್ತೀನಿ. ಎಕ್ಸಾಕ್ಟ್ ಆಗಿ ಆರ್ಮೋಲ್ ರೌಂಡ್ ಬಂದ್ಬಿಡುತ್ತೆ, ಯಾವುದೇ ಸೈಜ್ ಆಗ್ಲಿ ಯಾವುದೇ ಬ್ಲೌಸ್ ಆಗ್ಲಿ. ಓಕೆನಾ. ಸೊ 16 ಇಂಚು ಬರ್ತಾ ಇದೆ. ಓಕೆ. ಇವಾಗ 16 ಇಂಚಲ್ಲಿ ಅರ್ಧ ಅಂದ್ರೆ ನಾನು ಇಲ್ಲಿಂದ ಇಲ್ಲಿ ಮೆಷರ್ ಮಾಡಿದಾಗ ಎಷ್ಟು ಬಂತು, 8 ಇಂಚ್ ಬಂತು. ಈ ಕಾರ್ನರ್ ಇಂದ ಈ ಗೆರೆ ಮೇಲೆ ಬರಬೇಕು 8 ಇಂಚು. ಸೊ ಇಲ್ಲಿ ಬರ್ತಾ ಇದೆ, ಮಾರ್ಕ್ ಹಾಕೊಳ್ಳಿ. 8 ಇಂಚು ಬಂತು. ಈ ರೀತಿ ಮಾರ್ಕ್ ಹಾಕೊಂಡು ಸೊ ಇಲ್ಲಿಂದ ಸ್ಲೀವ್ ಶೇಪ್ ಕೊಡಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಫ್ರಂಟ್ ಸ್ಲೀವ್ ಶೇಪ್ ಈ ರೀತಿ ಇಲ್ಲಿಂದ ಮಾರ್ಜಿನ್ಗೆ 2 ಇಂಚು. ತೋಳಿನ ಸುತ್ತಳತೆ ಎಷ್ಟು, ನಂದು
11 ಇಂಚು. ಸೊ ಇವಾಗ ನಾನು 5.5 ಇಂಚು ಉದ್ದ ಮಾಡಿದೀನಿ. ನಾನು ಮೆಷರ್ ತೆಗೆದಾಗ ಏನು 8 ಇಂಚು ಉದ್ದಕ್ಕೆ ತಗೊಂಡಿದ್ದೆ. ಈಗ ನನ್ಗೆ ಇಲ್ಲಿ 5.5 ಇಂಚು ಮಾಡ್ತಾ ಇದ್ದೀನಿ. ಸೊ 5.5 ಇಂಚ್ ಹತ್ರ ನನಗೆ 12 ಇಂಚು ಬರುತ್ತೆ ತೋಳಿನ ಸುತ್ತಳತೆ. ಅದ್ರಲ್ಲಿ ಅರ್ಧ ಅಂದ್ರೆ 6 ಇಂಚು. ಸೊ 6 ಇಂಚ್ಗೆ ಇಲ್ಲಿ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಈ ರೀತಿ ಲೈನ್ ಹಾಕೊಳ್ಳಿ. ಈಗ ಕಟ್ ಮಾಡ್ಕೊಳ್ಳೋಣ. ಇಲ್ಲೊಂದು ನಾಚ್ ಹಾಕೊಳ್ಳಿ. ಈಗ ಇದನ್ನ ಓಪನ್ ಮಾಡಿ ಫ್ರಂಟ್ ಆರ್ಮೋಲ್ ಶೇಪ್ ತಕ್ಕೊಳ್ಳೋಣ ಈ ರೀತಿ. ಸೊ ಇದು ಫ್ರಂಟ್ ಶೇಪ್ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನಾಚ್. ಸೊ ಈಗ ನಾವು ಮೆಷರ್ ಮಾಡಿ ನೋಡೋಣ ಎಕ್ಸಾಕ್ಟ್ ಆಗಿ ಬರುತ್ತಾ ಅಂತ. ಏನ್ ಈ ನಾಚ್ ಇದೆ, ಇಲ್ಲಿ ನಾವು ಮಾರ್ಕ್ ಹಾಕಿದೀವಲ್ಲ, ಈ ಮಾರ್ಕ್ ಮೇಲೆ ಈ ನಾಚ್ ಕರೆಕ್ಟ್ ಆಗಿ ಕೂರಿಸಿ ನೋಡಿ. ಈ ರೀತಿ ಮೆಷರ್ ಮಾಡ್ಕೊಳ್ಳಿ. ನೋಡಿ ಎಕ್ಸಾಕ್ಟ್ ಆಗಿ ಬರ್ತಾ ಇದೆ. ಸೊ ಸೊ ಈ ರೀತಿ ಚೆಕ್ ಮಾಡ್ಕೊಂಡ್ರೆ ಫಸ್ಟೇ ನಮ್ಗೆ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ. ಸೊ ಓಕೆ, ಹೊಸದಾಗಿ ಕಲಿತಾ ಇರೋರ್ಗೆ ಬ್ಲೌಸ್ ಒಂದು 50% ಆದ್ರೂ ನಿಮ್ ತಲೆಗೆ ಹೋಗಿದೆ ಅನ್ಕೊಳ್ತೀನಿ. ಒಂದೇ ವಿಡಿಯೋ ಒಂದೇದ್ರಲ್ಲಿ ನಿಮ್ಗೆ ಹೊಸದಾಗಿ ಕಲಿಯೋರಿಗೆ 100% ಬ್ಲೌಸ್ ಕಟಿಂಗ್ ಹೋಗಲ್ಲ. ಸುಮಾರು ವಿಡಿಯೋಸ್ ನ ನೋಡ್ಬೇಕು, ಸುಮಾರು ಸರಿ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ನನ್ನ ಚಾನಲ್ ಅಲ್ಲಿ ಸುಮಾರು ವಿಡಿಯೋಸ್ ಹಾಕಿದ್ದೀನಿ. ಡಿಫ್ರೆಂಟ್ ಬೇರೆ ಬೇರೆ ಡೀಪ್ ನೆಕ್ ಗೆ ಬೇರೆ ಬೇರೆ ತರ ಮೆಷರ್ಮೆಂಟ್, ಒಂದೇ ಮೆಷರ್ಮೆಂಟ್ ಗೆ ಬೇರೆ ಆರ್ಮೋಲ್ ಬೇರೆ ಶೋಲ್ಡರ್ ಬರುತ್ತೆ. ಡಿಪೆಂಡ್ ಆನ್ ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೋಡಿ ಸಾಕಷ್ಟು ಕಲಿತೀರಾ. ಸುಮಾರಷ್ಟು ವಿಡಿಯೋಸ್ ನ ಅಪ್ಲೋಡ್ ಮಾಡಿದೀನಿ. ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಲೈಕ್, ಇಲ್ಲ ಅಂದ್ರೆ ಡಿಸ್ಲೈಕ್ ಏನೋ ಕೊಡಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಬೇಸಿಕ್ ಆನ್ಲೈನ್ ಕ್ಲಾಸ್ ಜುಲೈ ಮಂತ್ ಅಲ್ಲಿ ಶುರು ಮಾಡ್ತಾ ಇದ್ದೀನಿ. ಡೇಟ್ ಫಿಕ್ಸ್ ಆಗಿದ ತಕ್ಷಣ ಅನೌನ್ಸ್ ಮಾಡ್ತೀನಿ. ಸೇರ್ಕೊಳ್ಳೋಂಥವ್ರು ಈಗಿಂದಾನೇ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ನೀವು ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ನಾನು ನಿಮ್ಗೂ ಕೂಡ ಡೇಟ್ ನ ವಾಟ್ಸ್ಆಪ್ ಮೂಲಕ ಕಳಿಸ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.